ಹೆಸರೇ ಹೇಳುವ ಹಾಗೆ ತುಳುನಾಡ ಮಾರ್ಟ್ ಒಂದು ಒಳ್ಳೆ ಹೆಸರನ್ನು ನಮ್ಮ ಸ್ನೇಹಿತರು ಇಟ್ಟಿದ್ದಾರೆ. ಬಹುಶಃ ಐ ಟಿ ಐಯನ್ನು ಪ್ರಾರಂಭ ಮಾಡ್ತಾ ಬಹುಶಃ ಅವರ ಎಲ್ಲ ಕಾರ್ಯಕ್ರಮ ನಾನು ಹೋಗ್ತಾ ಇರ್ತೇನೆ. ನನ್ನ ಸ್ನೇಹಿತರು ದಿನೇಶ್ ಆಚಾರ್ಯ ಅವರೇ, ಉದಯ ಆಚಾರ್ಯ ಅವರೇ, ಯೋಗಿತಾಚಾರ್ಯ ಅವರೇ, ರೇಷ್ಮಾಚಾರ್ಯ ಅವರೇ ಹೇಳ್ತಾರೆ, ಬಿಗಿನಿಂಗ್ ಆಫ್ ದ ಬಿಗ್ಗರ್ ಥಿಂಗ್ ಇಸ್ ಆಲ್ವೇಸ್ ಸ್ಮಾಲ್ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ವಿ. ಅಂದರೆ ಎಂತೆಂಥ ಮಹಾಯಾನಗಳು ಪ್ರಾರಂಭ ಒಂದು ಪುಟ್ಟ ಹೆಜ್ಜೆಯಿಂದಂತೆ. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಹೊಸ ಸಾಹಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಕರಾವಳಿ ಅಂತೇಳಿದರೆ ನಾವು ಕನಸಿನ ಕನಸು ಕಂಡಂಥವರು, ಜಗತ್ತಿನ ಕಾಣಿಕೆಗಳಿಗೆ ಕಣ್ಣಾದಂಥವರು, ಜಗತ್ತಿನ ಸಾಹಸಗಳಿಗೆ ಏಣಿಯದಂಥವರು, ಜಗತ್ತಿನ ಬಾವುಗಳಿಗೆ ತೆರೆದುಕೊಂಡಂಥವರು, ಸರಿದು ಹೋದ ನಿನ್ನೆಗಳಿಗೆ ಕಣ್ಣೀರು ಸುರಿಸದ, ಬರುವ ನಾಳೆಗಳಿಗಾಗಿ ಬಾಯಿ ನೀರು ಸುರಿಸದ, ಬಂದಿರುವ ಇಂದಿಗಾಗಿ ಬೆವರು ಸುರಿಸುವ ಶ್ರಮಸಂಧು ಜನ ನಾವು. ಡೇವಿಡ್ ಹಾರ್ಟ್ಮನ್ ಅಂತಕ್ಕ ಚಿಂತಕ ದಾರ್ಶನಿಕ ಒಂದು ಕಡೆ ಹೇಳ್ತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್ ಆ್ಯಂಡ್ ಕಿಲ್ ದ ಡಿಸ್ಪೈರ್ ಅಂತೇಳಿ. ಅಂದರೆ ಒಂದು ರಾತ್ರಿ ಒಂದು ಹಗಲಲ್ಲಿ ನಮ್ಮ ಬದುಕು ರೂಪುಗೊಳ್ಳುವುದಿಲ್ಲ. ಬಹುಶಃ ನಿರಂತರ ಪರಿಶ್ರಮದಿಂದ ಹೇಳ್ತಾರೆ, ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು. ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕ ಆಗಬೇಕು. ಒಳಗಿನ ಬೆಳಕು ಅದು ಹೊರಗಿನ ಯಾತ್ರೆಗೆ ಅದು ಪ್ರೇರಕ ಆಗಬೇಕಂತೆ. ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಇವತ್ತು ನಾವೆಲ್ಲ ಬಂದಿದ್ದೀವಿ. ನಾವು ನಂಬಿರ್ತಕ್ಕಂಥ ಎಲ್ಲ ಶಕ್ತಿಗಳು, ಎಲ್ಲ ದೇವರು ಅವರಿಗೆ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಬೇಕು. ನೆಮ್ಮದಿಯ ನೆರಳು ಅವರ ಮನೆಗಳನ್ನು ಕಾಯುವಂತಾಗಬೇಕು. ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿದಂತೆ ಆ ದೈವ ಹರಿಸ್ಬೇಕೆಂತಕ್ಕಂಥ ಮಾತನ್ನು ಹೇಳ್ತಾ, ಭಗವಂತ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಎಲ್ಲ ಪಾಲ್ದಾರಿಗೆ ಕೊಡಲಿ. ಇನ್ನಷ್ಟು ಉತ್ತರೋತ್ತರವಾಗಿ ಈ ಸಂಸ್ಥೆ ಬೆಳಗಲಿ. ಇನ್ನಷ್ಟು ಹಲವಾರು ಘಟಕಗಳನ್ನು, ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಯೋಗ ಭಾಗ್ಯವನ್ನು, ಯೋಗದಾನವನ್ನು ಭಗವಂತ ಕೊಡಲಿ ಎಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರ ಒಳ್ಳೆಯತನ ನಮ್ಮ ಬಹುಶಃ ಅದು ಭಗವಂತ ಖಂಡಿತ ಗಮನಿಸ್ತಾನೆ. ನಿಮ್ಮ ಬದುಕು ಧರ್ಮಾಧಾರಿತ ಮತ್ತು ಮಾನವತಾಧಾರಿತ ಎನ್ನುವುದರಿಂದಲೇ ಅದು ವಂದನಾರ್ಹ ಮತ್ತು ಗೌರವ ನನ್ನ ಮಾತನ್ನು ಹೇಳ್ತಾ, ಆ ನಿಮ್ಮ ಬದುಕಿನ ರೀತಿಗೆ ನಮ್ಮೆಲ್ಲರ ನಮನ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತು ಮುಗಿಸಿ ನಮಸ್ಕಾರ.